ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಇದೀಗ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಬಿಜೆಪಿಗರ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಏನು ಎತ್ತ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಗೋಮಾಂಸ ರಫ್ತು, ಸೊ ಅದ್ರ ಬಗ್ಗೆ ಕೂಡ ಬರುತ್ತೆ. ಜೊತೆಯಲ್ಲಿ ಈ ಬೀದಿ ನಾಯಿಗಳಿಗೆ ಈ ಪೌಷ್ಟಿಕ ಆಹಾರ ನೀಡುವಂತಹ ವಿಚಾರದ ಕುರಿತು ಕೂಡ ಇಲ್ಲಿ ಪ್ರಸ್ತಾಪ ಆಗಿರುವಂತದ್ದು. ಇಷ್ಟಕ್ಕೂ ಏನ್ ಹೇಳಿದ್ದಾರೆ ಇಲ್ಲಿ ಏನು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಬೀದಿ ನಾಯಿಗಳಿಗೆ ಪೌಷ್ಟಿಕ ಆಹಾರ ನೀಡುವುದನ್ನ ಟೀಕಿಸುವ ಬಿಜೆಪಿ ನಾಯಕರು ಗೋಮಾಂಸ ರಫ್ತು ಮಾಡೋದನ್ನ ಪ್ರಶ್ನಿಸಬೇಕು ಅಂತ ಹೇಳಿ ಸಂತೋಷ್ ಲಾಡ್ ಅವರು ಇಲ್ಲಿ ಒಂದು ಬಿಜೆಪಿ ನಾಯಕರ ವಿರುದ್ಧ ಒಂದು ಧ್ವನಿ ಎತ್ತಿರುವಂಥದ್ದು, ಒಂದು ಟೀಕಿಸಿರುವಂಥದ್ದು. ಇಷ್ಟಕ್ಕೂ ಏನ್ ಆಗ್ತಾ ಇದೆ ಇಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಬೀದಿ ನಾಯಿಗಳಿಗೆ ಪೌಷ್ಟಿಕ ಆಹಾರವನ್ನ ನೀಡಬೇಕು ಅಂತ ಹೇಳಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ಒಂದು ಕೆಲಸವನ್ನ ಕೈಗೆತ್ಕೊಂಡಿತ್ತು. ಇದೀಗ ಬೀದಿ ನಾಯಿಗಳು ನೋಡಿ, ಈ ಬೀದಿ ನಾಯಿಗಳ ಕಡಿತದಿಂದಾಗಿಯೇ ಕೂಡ ಎಷ್ಟೋ ಜನ ಆ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರುವಂಥದ್ದು. ಜೊತೆಯಲ್ಲಿ ಬಿಬಿಎಂಪಿ ಆಯುಕ್ತರು ಏನ್ ಹೇಳಿದ್ದಾರೆ, ಇದು ಇನ್ನೂ ಫೈನಲ್ ಆಗಿಲ್ಲ. ಇದು ಈ ರೇಬಿಸ್ ಕಾಯಿಲೆಗೆ ತುತ್ತಾಗಿ ಸಾಕಷ್ಟು ಜನ ಅಸುನೀಗಿರುವಂತಹ ಘಟನೆಗಳನ್ನು ಕೂಡ ನಾವು ನೋಡ್ತಾ ಬಂದಿರುವಂಥದ್ದು. ರೇಬಿಸ್ ಇಂದ ಮುಕ್ತಗೊಳಿಸೋದಕ್ಕೋಸ್ಕರ ಏನೊಂದು ರಾಜ್ಯವನ್ನ, ಸೊ ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರುವಂಥದ್ದು. ಏನಿದೆ ಯೋಜನೆಯಲ್ಲಿ ಅನ್ನೋದನ್ನ ನೋಡೋದಾದ್ರೆ, ನಗರದಲ್ಲಿರುವ 2.7 ಲಕ್ಷ ನಾಯಿಗಳ ಪೈಕಿ ಆಹಾರ ಇಲ್ಲದೆ ಸೊರಗುವ ಆಯ್ದ 4,000 ನಾಯಿಗಳಿಗೆ ಬಿಬಿಎಂಪಿ ವತಿಯಿಂದ ಆಹಾರ ನೀಡೋದಕ್ಕೆ ಸರ್ಕಾರ ಒಂದು ಯೋಜನೆಯನ್ನ ರೂಪಿಸಿರುವಂಥದ್ದು. ಅದರಲ್ಲಿ ಬಿರಿಯಾನಿ ನೀಡ್ತಾರೆ ಅನ್ನುವಂಥದ್ದು ಒಂದು ಮಾತಿತ್ತು. ಬಟ್ ಇಲ್ಲಿ ಸ್ಪಷ್ಟನೆ ಪಡಿಸಿದ್ದಾರೆ. ಯಾರು ಸ್ಪಷ್ಟನೆ ಪಡಿಸಿದ್ದಾರೆ ಅಂದ್ರೆ, ಪಶುಪಾಲನಾ ವಿಭಾಗದ ವಿಶೇಷ ಆಯುಕ್ತ ಸುರಳ್ಕರ್ ವಿಕಾಸ್ ಕಿಶೋರ್ ಸ್ಪಷ್ಟನೆ ಪಡಿಸಿದ್ದಾರೆ. ಇಲ್ಲಿ ಇನ್ನು ಫೈನಲ್ ಅಲ್ಲ, ಈ ಯೋಜನೆ ಇನ್ನೂ ಅಂತಿಮವಿಲ್ಲ. ಸಾಧಕ ಬಾಧಕ ನೋಡ್ಕೊಂಡು ಇದನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ. ಜೊತೆಯಲ್ಲಿ ಇಲ್ಲಿ ಬಿರಿಯಾನಿ ನೀಡ್ತಾ ಇಲ್ಲ, ಒಂದು ಪೌಷ್ಟಿಕ ಆಹಾರವನ್ನ ಬೀದಿ ನಾಯಿಗಳಿಗೆ ನೀಡುವಂತ ಒಂದು ಯೋಜನೆ. ಈ ಹಿಂದೆ ಕೂಡ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದನ್ನು ಮಾಡಲಾಗಿತ್ತು ಅಂತ ಕೂಡ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾಯಿಗಳಿಗೆ ಬೇಯಿಸಿದ ಅಕ್ಕಿ, ತರಕಾರಿ, ಕೋಳಿ ಮಾಂಸವನ್ನು ಕೂಡ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ, ಯೋಜನೆಯನ್ನ ರೂಪಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತಹ ಸುದ್ದಿ ಏನಂದ್ರೆ, ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ, ಇಂತಹ ಬೀದಿ ನಾಯಿಗಳಿಗೆ ಯಾಕೆ ಆಹಾರವನ್ನ ಕೊಡ್ತಾ ಇದ್ರಿ ಅಂತೇಳಿ. ಸಂತೋಷ್ ಲಾಡ್ ಅವರು ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಒಂದು ಟಾಂಗ್ ಕೊಟ್ಟಿದ್ದಾರೆ. ನೀವು ಬೀದಿ ನಾಯಿಗಳಿಗೆ ಪೌಷ್ಟಿಕ ಆಹಾರವನ್ನ ನೀಡೋದನ್ನ ವಿರೋಧಿಸಿದ್ರಲ್ಲ, ಅದೇ ರೀತಿ ಈ ಗೋಮಾಂಸ ರಫ್ತು, ಮೋದಿ ಸರ್ಕಾರದಲ್ಲಿ ಗೋಮಾಂಸ ರಫ್ತುವನ್ನು ಮಾಡ್ತಾ ಇದ್ರಲ್ಲ, ಅದನ್ನ ವಿರೋಧಿಸಿ ಸ್ವಾಮಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ವಿಪರ್ಯಾಸ ಏನ್ ಗೊತ್ತಾ ಸ್ನೇಹಿತರೆ, ಈ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಭಾರತ ದೇಶ ಈ ಗೋಮಾಂಸ, ಈ ಹಸುವಿನ ಮಾಂಸದ ಒಂದು ರಫ್ತು ಸಾಗಾಣಿಕೆನಲ್ಲಿ ಒಂದು 4-5ನೇ ಸ್ಥಾನದಲ್ಲಿ ಇದ್ದಂತ ಭಾರತ ಇವತ್ತು ಹೆಮ್ಮೆ ಪಡುವಂಥದ್ದು ಎಂಥದ್ದು ಇಲ್ಲ, 2ನೇ ಸ್ಥಾನಕ್ಕೆ ಬಂದು ನಿಂತಿರುವಂಥದ್ದು. ನಿಜಕ್ಕೂ ಒಂದು ರೀತಿ ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆ ಗೋಮಾತೆಯನ್ನ ನಾವು ದೇವರು ಅಂತ ಪೂಜಿಸ್ತೀವಿ, ಪ್ರತಿಯೊಬ್ಬರು ಕೂಡ ನಾವು ಹಿಂದೂಗಳು. ನಾವು ಎಷ್ಟರ ಮಟ್ಟಿಗೆ ನಾವು ಆ ಗೋಮಾತೆಯನ್ನ ದೇವರಂತ ನಾವು ಪೂಜಿಸ್ತೀವಿ, ಭಕ್ತಿಯಿಂದ ನಂಬಿದೀವಿ ಅಂದ್ರೆ, ಹಸುವಿನ ಗಂಜಲವನ್ನು ಕೂಡ ನಾವು ಮನೆಗೆ ಸಿಂಪಡಿಸೋದು ಅಥವಾ ನಾವು ತಲೆ ಮೇಲೆ ಹಾಕೊಂಡು ಶುಚಿಗೊಳಿಸ್ಕೊಡುವಂಥದ್ದು, ಅದೊಂದು ಆ ತರ ಹಾಕೊಂಡ್ರೆ ಒಂದು ಶುಚಿತ್ವದ ಒಂದು ಲಕ್ಷಣ ಅದು. ಅಂದ್ರೆ ಆ ಪದ್ಧತಿ ಅದು ಹಿಂದಿನಿಂದಲೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡೆದು ಬಂದಿರುವಂತಹ ಸಂಪ್ರದಾಯ ಅದು. ಜೊತೆಯಲ್ಲಿ ಹಸುವಿನ ಸಗಣಿಯನ್ನು ಕೂಡ ಮನೆಯನ್ನ ಸ್ವಚ್ಛಗೊಳಿಸೋದಕ್ಕೂ ಕೂಡ ನಾವು ಬಳಸ್ತೀವಿ. ಸೊ ಹೀಗೆ ಹಸುವನ್ನ ನಾವು, ಗೋಮಾತೆಯನ್ನ ನಾವು ದೇವರಂತೆ ಪೂಜಿಸುವಂತ ನಾವು ಹಿಂದೂಗಳು, ಭಾರತೀಯರು ಇವತ್ತು ದುರಾದೃಷ್ಟಕರ ಏನಂದ್ರೆ, ಇದೇ ಹಿಂದುತ್ವ ಮತ್ತು ಗೋಮಾತೆ ಹೆಸರಲ್ಲಿ ಯಾರು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ, ದುರಂತ ಕಣ್ರಿ. ಇದೇ RSS ಸಂಘ ಪರಿವಾರದವರು ಈ ಉದ್ದುದ್ದ ಭಾಷಣಗಳು ಬಿಗಿತಾರೆ ಗೋಮಾತೆ ಬಗ್ಗೆ. ಅಲ್ಲಿ ಯಾರೋ ಒಬ್ಬ ಮುಸಲ್ಮಾನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ, ಅವನ್ನ ಹಿಡ್ಕೊಂಡು ಆತನನ್ನ ಬಡ್ದು ಬಾಯಿಗೆ ಹಾಕೊಳ್ಳೋವರೆಗೂ ಬಿಡೋದಿಲ್ಲ. ಎಷ್ಟೋ ಪ್ರಕರಣಗಳು, ಪುನೀತ್ ಕೆರೆಹಳ್ಳಿ ಅವರ ಪ್ರಕರಣ ಆಗಿರ್ಬೋದು, ನಡೆದಂತ ಪ್ರಕರಣ. ಆಮೇಲೆ ಇವರು ಉದ್ದುದ್ದ ಭಾಷಣ ಬಿಗಿತಾರೆ, ಚಕ್ರವರ್ತಿ ಸೂಲಿಬೆಲೆ ಅವರು, ಪ್ರತಾಪ್ ಸಿಂಹ, ವೀರಾವೇಶದ ಪ್ರತಾಪ ಮಾತುಗಳು. ಬಟ್ ಇದನ್ನೆಲ್ಲ ಪ್ರಶ್ನೆ ಮಾಡ್ಲಿ ಮೋದಿ ಅವರಿಗೆ, ಯಾಕೆ ನಾವು ಹಿಂದೂಗಳು ಪೂಜಿಸುವಂತ ಗೋಮಾತೆಯನ್ನ ಯಾಕೆ ನೀವು ಕಡಿದು ರಫ್ತು ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡ್ತೀರಿ? ಅದರಿಂದ ಹಣ ಮಾಡ್ಕೊಂಡು ದುಡ್ಡು ತಿನ್ನೋವಂಥದ್ದು ಏನಿದೆ ನಮ್ಮ ಭಾರತ ದೇಶಕ್ಕೆ? ಬೇಡ, ನಿಲ್ಸಿ ಅಂತೇಳಿ ಯಾರಾದ್ರೂ ಒಬ್ಬ ಗೋರಕ್ಷಕ, ಒಬ್ಬ RSS ನಾಯಕ, ಒಬ್ಬ ಹಿಂದೂವಾದಿ ಯಾರೊಬ್ರು ಕೂಡ ಧ್ವನಿ ಎತ್ತುದಿಲ್ಲ. ನನ್ನಂತ ನಿಮ್ಮಂತ ಬಡ ಹಿಂದೂಗಳೇ ಈ ರೀತಿ ಬಾಯಿ ಬಡ್ಕೊಳ್ಬೇಕಷ್ಟೇ. ಬಟ್ ಸರ್ಕಾರಕ್ಕೆ ಮಾತ್ರ ಇದು ಯಾವುದೇ ಕಾರಣಕ್ಕೂ ಇದು
ಅವರ ಅರಿವಿಗೂ ಹೋಗೋದಿಲ್ಲ. ಅದು ಗೋಮಾತೆ, ನಾವು ಇದನ್ನ ಸ್ಟಾಪ್ ಮಾಡ್ಬೇಕಂತೂ ಕೂಡ ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಳ್ಳೋದಿಲ್ಲ. ಅದನ್ನೇ ಇಲ್ಲಿ ಸಚಿವರಾದಂತ ಸಂತೋಷ್ ಲಾಡ್ ಅವರು ಬಿಜೆಪಿ ನಾಯಕರಿಗೆ ಹೇಳಿರುವಂತದ್ದು, ನಿಮಗೆ ತಾಕತ್ತಿದ್ರೆ ಈ ಗೋಮಾಂಸ ರಫ್ತನ್ನ ನಿಲ್ಲಿಸಿ ನೋಡೋಣ, ಹಸುವಿನ ಮಾಂಸವನ್ನ, ಹಸುವನ್ನ ಕಡಿದು ವಿದೇಶಕ್ಕೆ ರಫ್ತು ಮಾಡ್ತಿರಲ್ಲ, ಆ ಒಂದು ಇದನ್ನ ನಿಲ್ಲಿಸಿ ನೋಡೋಣ ತಾಕತ್ತಿದ್ರೆ ಅಂತ ಹೇಳಿ ಇಲ್ಲಿ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿರುವಂತದ್ದು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಗೋಮಾತೆಯನ್ನ ಪೂಜೆ ಮಾಡೋ ನಾವು ಎಂತ ದುರಾದೃಷ್ಟಕರ ಸಂಗತಿ ನೋಡಿ. ಭಾರತ ದೇಶ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಹಿಸ್ಟ್ರಿ ತೆಗೆದು ನೋಡಿ, ನಾನೇನ್ ಕತೆ ಪುರಾಣ ಹೇಳ್ತಾ ಇರೋಂಥದ್ದಲ್ಲ, ಕಾಕಕ್ಕ ಗೋಪಕ್ಕನ ಕಥೆ ಅಲ್ಲ, ಇತಿಹಾಸ ತೆಗೆದು ನೋಡಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಭಾರತ ನಾವು 4-5 ಸ್ಥಾನದಲ್ಲಿ ಇತ್ತು ಅಂತ ಅನ್ಸುತ್ತೆ ಈ ಗೋಮಾಂಸ ರಫ್ತುನಲ್ಲಿ. ಟೋಟಲಿ ಅದನ್ನ ಬ್ಯಾನ್ ಮಾಡಿದ್ರೆ ಬಹುಶಃ ಈ ಗೋರಕ್ಷಕರಿಗೆ ಅಥವಾ ನಮ್ಮಂತ ಹಿಂದೂಗಳಿಗೆ ಒಂದು ರೀತಿ ಸಮಾಧಾನಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ದೇವರನ್ನಾಗಿ ಪೂಜೆ ಮಾಡುವಂತ ಗೋಮಾತೆಯನ್ನ ಕಡಿದು ರಫ್ತು ಮಾಡ್ತಾರಲ್ಲ, ಅಲ್ಲಿ ಇನ್ಯಾವನಿಗೋ ಒಬ್ಬನಿಗೆ ಅದನ್ನ ಟೆಂಡರ್ ಕೊಟ್ಟಿರ್ತಾರೆ, ಇನ್ಯಾರೋ ದುಡ್ಡು ಮಾಡ್ಕೊಡ್ತಾರೆ, ಅದೆಲ್ಲ ಕೂಡ ಭಾರತ ಸರ್ಕಾರದ ಬೊಕ್ಕಸಕ್ಕೆ ಕಡೆಗೆ ಫೈನಲಿ ಬಂದ್ ಬೀಳುವಂಥದ್ದು. ಸೊ ಇದನ್ನ ಮೋದಿ ಅವರು ನಿಲ್ಲಿಸ್ತಾರ? ನೋವೇ, ಚಾನ್ಸ್ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಮೋದಿಯ ಸರ್ಕಾರದಲ್ಲಿ ಭಾರತ ಗೋಮಾಂಸ, ಹಸುವನ್ನ ಕಡಿದು ವಿದೇಶಕ್ಕೆ ರಫ್ತು ಮಾಡ್ತಾ ಇರುವಂತ ಸ್ಥಾನ 2ನೇ ಸ್ಥಾನ ಪಡ್ಕೊಂಡಿರುವಂಥದ್ದು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಬ್ರೆಜಿಲ್ 1ನೇ ಸ್ಥಾನ ಗಳಿಸ್ಕೊಂಡಿದ್ರೆ ಭಾರತ 2ನೇ ಸ್ಥಾನ ಗಳಿಸ್ಕೊಂಡಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಇನ್ನು ಅಮೆರಿಕ 3ನೇ ಸ್ಥಾನ ಗಳಿಸ್ಕೊಂಡಿರುವಂಥದ್ದು. 4ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 5ನೇ ಸ್ಥಾನದಲ್ಲಿ ಅರ್ಜೆಂಟೀನಾ. ಸೊ ಈ ಎಲ್ಲಾ ಕಂಟ್ರಿಗಳು, ಈ ಎಲ್ಲಾ ದೇಶಗಳು ಕೂಡ ಗೋಮಾಂಸವನ್ನ ರಫ್ತು ಮಾಡ್ತಾ ಇರುವಂಥದ್ದು. ಜೊತೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಇರುವಂಥದ್ದು ನಿಜಕ್ಕೂ ಒಂದು ರೀತಿ ಬೇಸರದ ಸಂಗತಿ. ನಮ್ಮ ಗೋಮಾತೆಯನ್ನ ಈ ರೀತಿ ಕಡಿದು ಯಾವನೋ ಒಬ್ಬನಿಗೆ ಚಂದವಾಗಿ ಕಡಿದು ಅದನ್ನ ಪ್ಯಾಕ್ ಮಾಡಿ, ಆ ಹಸುವನ್ನ ಕಡಿದು ಪ್ಯಾಕ್ ಮಾಡಿ ಆ ರೋದನೆ ನೋಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಒಂದಷ್ಟು ಜನ ಇಲ್ಲಿ ಸಬೂಬ್ ಕೂಡ ಕೊಟ್ರು, ಅದು ಹಸು ಅಲ್ಲ ಎಮ್ಮೆ ಅಂತೇಳಿ. ಇಲ್ಲಿರೋ ಎಮ್ಮೆ ಬಡ್ಡಿ ಮಕ್ಕಳು ಕೂಡ ಒಂದಷ್ಟು ಸಬೂಬ್ ಕೊಟ್ರು, ಅದು ಹಸು ಅಲ್ಲ ಎಮ್ಮೆ ಅಂತೇಳಿ. ಇಲ್ಲ, ಇಲ್ಲಿ ಎಮ್ಮೆ ಒಂದು ಭಾಗ ಆದ್ರೆ ಹಸುವನ್ನು ಕೂಡ ಇಲ್ಲಿ ಕಡಿದು ಆ ಹಸುವಿನ ಮಾಂಸವನ್ನು ಕೂಡ ರಫ್ತು ಮಾಡ್ತಾ ಇರುವಂಥದ್ದು ಇಲ್ಲಿ ಬಟಾ ಬಯಲಾಗಿರುವಂಥದ್ದು. ಯಾರಿಗೇನು ಗೊತ್ತಿಲ್ಲ ಅಂತ ಏನು ಇಲ್ಲ, ಬಟ್ ಕೆಲವರು ಅದನ್ನ ತೇಪೆ ಹಾಕೋದಕ್ಕೆ ಹೇಳ್ತಾರೆ. ಸೊ ಹೀಗೆ ಗೋಮಾತೆಯನ್ನ ನಾವು ಪೂಜೆ ಮಾಡುವಂತ ಗೋಮಾತೆಯನ್ನ ಕಡಿದು ವಿದೇಶಕ್ಕೆ ರಫ್ತು ಮಾಡಿ 2ನೇ ಸ್ಥಾನದಲ್ಲಿರುವ ಮೋದಿ ಸರ್ಕಾರ ಇನ್ನು ಮುಂದಾದ್ರೂ ಗೋಮಾತೆಗೆ ಗೌರವ ಕೊಟ್ಟು ಇದನ್ನ ಸ್ಟಾಪ್ ಮಾಡ್ತಾರಾ? ಕಾದ್ ನೋಡ್ಬೇಕು. ಜೊತೆಯಲ್ಲಿ ಈ ಬೀದಿ ನಾಯಿಗಳಿಗೆ ಪೌಷ್ಟಿಕ ಆಹಾರ ನೀಡಲು ಮುಂದಾಗಿರುವಂತ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ಬಿಜೆಪಿ ನಾಯಕರು ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ನೋಡೋಣ. ಬ್ಯಾನ್ ಮಾಡಿ ಈ ಗೋಮಾಂಸವನ್ನ, ದನದ ಮಾಂಸವನ್ನ ವಿದೇಶಕ್ಕೆ, ದನವನ್ನ ಕಡಿದು ವಿದೇಶಕ್ಕೆ ರಫ್ತು ಮಾಡುವಂತ ಈ ಯೋಜನೆಯನ್ನ ಕೈ ಬಿಡಿ ಅಂತೇಳಿ ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಯಾರೊಬ್ರಿಗೂ ಕೂಡ ತಾಕತ್ತಿಲ್ಲ. 2ನೇ ಸ್ಥಾನದಲ್ಲಿದೆ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಮ್ಮ ದೇಶ. ನಾಚಿಕೆಗೇಡಿನ ಸಂಗತಿ, ಜೊತೆಯಲ್ಲಿ ನೋವಿನ ಸಂಗತಿ, ಗೋಮಾತೆಯನ್ನ ಕಡಿಯುವಂಥದ್ದು, ವಿದೇಶಕ್ಕೆ ರಫ್ತು ಮಾಡುವಂಥದ್ದು. ಸ್ನೇಹಿತರೆ, ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.